ಲವ್ ಮಾಡಿರ್ತೀರ ಯಾರನ್ನೋ, ಅವಳು ಸಿಗಲಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ರೆ ಮುಂದಿನ ಜನ್ಮಕ್ಕೂ ಮತ್ತೆ ಅವಳಿಗೋಸ್ಕರನೇ ಹುಟ್ಟಬೇಕು, ಮತ್ತೆ ಆತ್ಮಹತ್ಯೆ ಆಗಬೇಕು, ಸಾಯೋವರೆಗೂ ಇದ್ಬಿಡು, ಅವಳು ಮರ್ತೋಗ್ಬಿಡ್ತಾಳೆ. ನಾನು ಒಂದು ಸಾರಿ ನಿಮ್ಮದು ಮೆಡಿಕಲ್ನವರೇ ಅಲುಮ್ನಿ ಅಸೋಸಿಯೇಷನ್ ಅಂತ ಇರ್ತಾರೆ ನೋಡಿರಿ, ನಿಮ್ಮದು ಯಾವುದೋ ಬಾಗಲಕೋಟೆಲ್ಲೋ ಜಮಖಂಡಿಲ್ಲ ಕರೆಸಿದ್ರು ಸರ್. ನಾನು 25 ವರ್ಷ ಆಗಿತ್ತು ಅವರೆಲ್ಲ ಸೇರಿದೆ. ನನ್ನ ಅವತ್ತು ಕಾರ್ಯಕ್ರಮಕ್ಕೆ ಕರೆಸಿದ್ರು, ಭಾಳ ಅದ್ಭುತವಾದಂಥ. ನಾನು ಹೇಳಿದೆ 25 ವರ್ಷದಿಂದ ಇಲ್ಲಿ ಯಾರನ್ನ ಮೆಚ್ಚಿದ್ರು ಅವರೆಲ್ಲ ಬಂದಿದ್ದೀರಿ. ಅವ್ನು ಮಾಡ್ಕೊಂಡ್ರೆ ಚೆನ್ನಾಗಿತ್ತು ಅಂತ ಹೆಣ್ಮಕ್ಳೇ ನೀವು ಕನಸು ಕಂಡಿರ್ತೀರ, ಇವಳು ಮಾಡ್ಕೊಂಡ್ರೆ ಚೆನ್ನಾಗಿತ್ತು ಅಂತ ನೀನು ಕನಸು ಕಂಡಿರ್ತೀಯ. ನಾನು ನಿಮ್ಮ ಗಂಡಂದ್ರೆ ಪರ್ಮಿಷನ್ ಕೊಡ್ತಾರೆ, ಯಾಕಂದರೆ ಎಜುಕೇಟೆಡ್ ಇದ್ದೀರಿ ಎಲ್ಲರೂ. ನೀವು 10 ನಿಮಿಷ ಅವಳು ಒಂದು ಕಡೆ ಕರ್ಕೊಂಡೋಗಿ ಮಾತಾಡಿ, ಏನಿದೆ ನಿಮ್ಮ ಜೀವನದಲ್ಲಿ ಅಂತ ಬಿಟ್ಟೆ ಸರ್. ಅರ್ಧ ಗಂಟೆ ಎಲ್ಲರೂ ನಾನು ಕಾಫಿ ಕುಡಿದು ರೆಡಿ ಆದೆ, ಬಂದರು ಎಲ್ಲ. ಹೇಳ್ರಿ ಏನಿಸ್ತು? ಬಿಟ್ಟಿದ್ದೇ ಒಳ್ಳೇದಾಯಿತು ಅಂತ ಅನಿಸ್ತು ಸರ್. ಹಾಂ, ಬಿಟ್ಟಿದ್ದೇ ಒಳ್ಳೆಯದು. ಹೇಗಿದ್ದ ಸರ್ ಬಡ್ಡಿ ಮಗ? ಅವಳು ಹೇಳೋದು ಜಿತೇಂದ್ರನ ಥರ ಇದ್ದ, ಈಗ ಚಾರ್ಮಿನಾರ್ ಸಿಗರೇಟ್ ಮೇಲಿರೋ ಯಾವುದೋ ರೋಗದಿಷ್ಟು ಚಿತ್ರ ಇರೋ ಹಾಗಿದ್ದಾನಲ್ರಿ.